Hi students, ನಾನು ನಿಮ್ಮ ಪ್ರೀತಿಯ ಪ್ರಭುಗೌಡ್ sir. Today we are discussing about advent of Europeans or arrival of Europeans. ಈ ಟಾಪಿಕ್ ಅಲ್ಲಿ ನಾವು ವಿಶೇಷವಾಗಿ ಯುರೋಪಿಯನ್ನರು ಏಕೆ ಭಾರತಕ್ಕೆ ಬಂದರು ಮತ್ತು ಭಾರತಕ್ಕೆ ಅವರ ಕೊಡುಗೆಗಳೇನು ಮತ್ತು ಭಾರತದಿಂದ ಅವರಿಗಾದ ಲಾಭಗಳೇನು ಅವುಗಳನ್ನು ನಾವು ಇವತ್ತು ಸಂಪೂರ್ಣವಾಗಿ ನೋಡೋಣ. ಅದರಲ್ಲಿ ಪ್ರಮುಖವಾಗಿ 6 ದೇಶಗಳಿಂದ ಪೋರ್ಚುಗಲ್, ಡಚ್, ಬ್ರಿಟಿಷ್, ಡ್ಯಾನಿಶ್, ಫ್ರೆಂಚ್ ಅಂಡ್ ಸ್ವೀಡಿಶ್ ಈ 6 ದೇಶಗಳಿಂದ ಅನುಕ್ರಮವಾಗಿ ಯುರೋಪಿಯನ್ನರು ಭಾರತಕ್ಕೆ ಆಗಮನವನ್ನ ಮಾಡ್ತಾರೆ. ಆ ಆಗಮನವನ್ನ ಮಾಡೋದಕ್ಕೆ ಪ್ರಮುಖ ಕಾರಣ ಕಾನ್ಸ್ಟಾಂಟಿನೋಪಲ್ ಪತನ. ಆ ಕಾನ್ಸ್ಟಾಂಟಿನೋಪಲ್ ಅಂತಕ್ಕಂಥ ನಗರ ಪತನವಾದ್ದರಿಂದ ಅವರು ನ್ಯೂ ಸಿ ರೂಟ್ ಅನ್ನು ಹುಡುಕೊಂಡು ಭಾರತಕ್ಕೆ ಬಂದು ಭಾರತದೊಂದಿಗೆ ವ್ಯಾಪಾರವನ್ನ ಮಾಡಲು ಪ್ರಾರಂಭಿಸಿದರು. ಅವರು ಭಾರತಕ್ಕೆ ಬರುವ ಅಥವಾ ಜಗತ್ತನ್ನು ತಮ್ಮ ಕಲೋನಿಗಳಾಗಿ ಮಾಡಿಕೊಳ್ಳುವ 2 ಉದ್ದೇಶವನ್ನು ಹೊಂದಿದ್ದರು. ಸೊ ಒನ್ ಈಸ್ trading purpose, then other one is propagation of religion. ಅಂದ್ರೆ ಅವರ ಧರ್ಮವನ್ನ ಜಗತ್ತಿನ ಎಲ್ಲಾ ಕಡೆ ಹರಡಬೇಕು ಅನ್ನುವಂತ ಒಂದು ಉದ್ದೇಶವನ್ನು ಹೊಂದಿದ್ರು. ಕ್ರಿಶ್ಚಾನಿಟಿಯನ್ನು ಹರಡಬೇಕು ಅಂತಕ್ಕಂಥ ಉದ್ದೇಶವನ್ನ ಹೊಂದಿದ್ರು. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಸೊ ಎಲ್ಲಾ ಕಡೆ ತಮ್ಮ ಒಂದು ಕ್ರಿಶ್ಚಾನಿಟಿ ಹರಡುವಂತ ಮನೋಭಾವವನ್ನು ಇಟ್ಕೊಂಡು ಹೋಗ್ತಾರ ಅಂತ ನೋಡ್ತೀವಿ ಸರ್. ಹಾಗಾದ್ರೆ ಈ ಕಾನ್ಸ್ಟಾಂಟಿನೋಪಲ್ ನಗರ ಪತನ ಅಂತ ಹೇಳಿದೆ. ಸೊ ಆ ಲ್ಯಾಂಡ್ ರೂಟ್ ಏನಿತ್ತಲ್ಲ, ಟರ್ಕಿಯ ಲ್ಯಾಂಡ್ ರೂಟ್, ಅದು ಸ್ಟಾಪ್ ಆಗುತ್ತೆ 1453ದಲ್ಲಿ. ಏನಾಯ್ತು, ಅದು ಏನ್ ಇಂಪಾರ್ಟೆನ್ಸ್ ಇತ್ತು ಅಂತಕ್ಕಂಥ ಜಾಗ್ರಫಿಕಲ್ ಫ್ಯಾಕ್ಟ್ ಅನ್ನ ನೋಡ್ಕೊಂಡ್ ಬರೋಣ. ಸೊ ಇಲ್ಲಿ ನೋಡಿ, ಇದು ಯುರೋಪ್ ಇದೆ, ಇಲ್ಲಿ ಏಷ್ಯಾ ಇದೆ, ಸೊ ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಆಫ್ರಿಕಾ, ಆಸ್ಟ್ರೇಲಿಯಾ ಇದೆ. ಇಲ್ಲಿ ವಿಶೇಷವಾಗಿ ಅಂತ ಕೇಳಿದ್ರೆ ನೋಡಿ, ಬಿಫೋರ್ ಕಾನ್ಸ್ಟಾಂಟಿನೋಪಲ್ ಪತನ ಅವಾಗ ಇಂಡಿಯಾ ಮತ್ತು ಚೈನಾದಿಂದ, ಇಲ್ಲಿ ಬರುತ್ತಲ್ಲ, ಇಲ್ಲಿ ಕಾಣುತ್ತಲ್ಲ, ಇಂಡಿಯಾ ಮತ್ತು ಚೈನಾದಿಂದ ಸೊ ಏನ್ ಮಾಡ್ತೀರ ಅಂದ್ರೆ ಟ್ರೇಡ್ ರೂಟ್ ಇತ್ತು ಸರ್. ಒಂದು ಈಸಿಯೆಸ್ಟ್ ಆಗಿ ಏನ್ ಮಾಡ್ತಿರೋ, ಇಲ್ಲಿ ಬರುತ್ತಲ್ಲ, ದಿಸ್ ಇಸ್ ಟರ್ಕಿ ಜಿಯೋಗ್ರಫಿಕಲ್ ಕಂಡೀಷನ್ಸ್ ನೋಡಿ, ಇಲ್ಲಿ ಟರ್ಕಿ ಬರುತ್ತೆ. ವಿಶೇಷ ಅಂತ ಕೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ವಿಶೇಷ ಅಂತ ಕೇಳಿದ್ರೆ ಸೊ ಇಲ್ಲಿ ಕ್ಯಾಸ್ಪಿಯನ್ ಸಿ ಬರುತ್ತೆ. ಯಾವುದು? ಕ್ಯಾಸ್ಪಿಯನ್ ಸಿ. ಈ ಕಡೆ ಬ್ಲ್ಯಾಕ್ ಸಿ ಬರುತ್ತೆ. ಇದೇನು ಬ್ರೌನ್ ಕಲರ್ ಕಾಣ್ತಾ ಇದೆಯಲ್ಲ, ಇದು ಏಷ್ಯಾ ಮತ್ತು ಯುರೋಪ್ ಅನ್ನ ಬೇರ್ಪಡಿಸುವಂತ ಯುರಾಲ್ ಮೌಂಟನ್ ರೇಂಜ್ ಬರ್ತದೆ ಸರ್. ಅಲ್ಲಿ ಯಾವ್ದು ಬರ್ತದ? ಯುರಾಲ್ ಮೌಂಟನ್ ರೇಂಜ್ ಬರುತ್ತೆ. ಮತ್ತು ಈ ಕ್ಯಾಸ್ಪಿಯನ್ ಸಿ ಮತ್ತು ಬ್ಲ್ಯಾಕ್ ಸಿಗಳ ನಡುವೆ ಇಲ್ಲಿ ಏನ್ ಬರ್ತಾವ ಅಂದ್ರೆ ಕಾಕ್ಸಸ್ ಮೌಂಟನ್ಸ್ ಬರ್ತಾವ ಸರ್. ಏನ್ ಬರ್ತಾವ? ಕಾಕ್ಸಸ್ ಮೌಂಟನ್ಸ್ ಬರ್ತವೆ. ಹಾಗಾಗಿ ಇಲ್ಲಿ ಇರೋದೇ ನೋಡ್ರಿ, ಇಂಡಿಯಾದಿಂದ ಟ್ರೇಡ್ ಮಾಡ್ಬೇಕಂದ್ರೆ ಇರೋದೇ ಒಂದೇ ಒಂದು ಈ ರೆಡ್ ಸಿ ಮಾರ್ಗ ಬಂದು ಮೆಡಿಟೇರಿಯನ್ ಬಂದು ಬರ್ಬೇಕು. ಇಲ್ಲ ಅಂದಿದ್ರೆ ಸೊ ಈ ಕಡೆ ಲ್ಯಾಂಡ್ ರೂಟ್ ಅಂತಂದ್ರೆ ಟರ್ಕಿಯಿಂದಾನೇ ಪಾಸ್ ಆಗ್ಬೇಕಿತ್ತು ಸರ್. ಇದು ಯುರೋಪಿಗೆ ಮತ್ತು ಏಷ್ಯಾಕ್ಕೆ ಇರೋ ಏಕೈಕ ಲ್ಯಾಂಡ್ ಮಾರ್ಕ್ ಆಗಿತ್ತು. ಅವಾಗ ಇಲ್ಲಿ ಅರಬ್ ರಾಷ್ಟ್ರ ಬರುತ್ತೆ. ಇವ್ರು ಆಡಳಿತ ಮಾಡ್ತಿದ್ರು ಟರ್ಕಿಯನ್ನ. ಯಾರು ಟರ್ಕಿಯನ್ನ ರೂಲ್ ಮಾಡ್ತಾರ ಅವರು ಅರಬ್ ವರ್ಲ್ಡ್ ದ ಸೊ ಅಥವಾ ಮುಸ್ಲಿಂ ವರ್ಲ್ಡ್ ನ ಏನಿರ್ತಿದ್ರು, ಖಲೀಫನ್ ಆಗಿರ್ತಿದ್ರು. ಅವಾಗ ಅರಬ್ಬರನ್ನ ಹಿಂದಿಕ್ಕಿ ಟರ್ಕರ ಸುಲ್ತಾನ ಏನ್ ಮಾಡ್ತಾನೆ, ಈ ಟರ್ಕಿಯನ್ನ ಸೊ ಬೈಜಾಟಿಯನ್ ಎಂಪೈರ್ ಇರ್ತಾರೆ ಇವರು ಅರಬ್ರ, ಸೊ ಇವ್ರನ್ನ ಹೊರಗೆ ಹಾಕಿ ಅವ ರೂಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಟರ್ಕರು. ಸೊ ಯಾವಾಗ ಟರ್ಕರು 1453ರಲ್ಲಿ ಈ ಕಾನ್ಸ್ಟಾಂಟಿನೋಪಲ್ ಅನ್ನ, ಈ ನಗರವನ್ನ ವಶಪಡಿಸ್ಕೊಂಡ್ಬಿಡ್ತಾರೋ, ಅವಾಗ ಈ ಕಡೆ ಇರ್ತಕ್ಕಂಥ ಈ ಒಂದು ಲ್ಯಾಂಡ್ ರೂಟ್ ಏನಿತ್ತಲ್ಲ ಅದು ಕ್ಲೋಸ್ ಮಾಡ್ಬಿಡ್ತಾರೆ. ಸೊ ಯಾವಾಗ ಈ ಕಡೆ ಲ್ಯಾಂಡ್ ರೂಟ್ ಕ್ಲೋಸ್ ಮಾಡ್ತಾರೆ, ಮತ್ತೆ ಇದ್ರ ಮ್ಯಾಲ ಈ ಕಡೆಯಿಂದ ಏನ್ ಮಸಾಲೆ ಪದಾರ್ಥಗಳು ಹೋಗ್ತಿದ್ವು ಅವ್ರ ಮೇಲೆ ಈ ಒಂದು ಟ್ಯಾಕ್ಸ್ ಅನ್ನು ಇಂಪೋಸ್ ಮಾಡ್ತಾರೆ. ಇದರಿಂದಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ರೂಟ್ ಬಿಟ್ಟು ಇನ್ನೊಂದು ಸಿ ರೂಟ್ ಅನ್ನು ಏನಾರ ಸಿಗ್ತದಾ ಅಂತ ಹುಡುಕ್ತಿರ್ತಾರೆ. ಅದೇ ಸಂದರ್ಭದಲ್ಲೇ ನೋಡಿ,
ಸೊ ಈ ಕಡೆ ಇಂಗ್ಲೆಂಡ್ ಬರುತ್ತೆ, ಇದು ಇಂಗ್ಲೆಂಡ್ ಇದೆ. ಸೊ ಜಾಗ್ರಫಿಕಲ್ ಇದ್ರ ಮ್ಯಾಪ್ ನೋಡೋಣ, ಯಾವುದು ಯುರೋಪ್ ಮ್ಯಾಪ್ ನೋಡೋಣ, ಅಲ್ಲಿ ಬರುತ್ತೆ. ಸೊ ಇಲ್ಲಿ ಇಂಗ್ಲೆಂಡ್ ಬರುತ್ತೆ, ಇಲ್ಲಿ ಏನ್ ಬರುತ್ತೆ, ಫ್ರಾನ್ಸ್ ಬರುತ್ತೆ, ಇಲ್ಲಿ ಸ್ಪೇನ್ ಬರುತ್ತೆ, ಇಲ್ಲಿ ಪೋರ್ಚುಗಲ್ ಬರುತ್ತೆ. ಈ ಪೋರ್ಚುಗಲ್ ನ ಪ್ರದೇಶವಾಗಿರೋ ಲಿಸ್ಬನ್ ನಲ್ಲಿ ಒಂದ್ ನೌಕಾಶಾಲೆಯನ್ನ ತೆಗಿತಾನೆ ರಾಜ್ಕುಮಾರ ಹೆನ್ರಿ ಅಂತಕ್ಕಂಥವ್ನು. ನ್ಯಾವಿಗೇಷನ್ ಸ್ಕೂಲ್ ಅಂತ ತೆಗಿತಾನೆ ಸರ್. ತೆಗೆದ ನಾವಿಕರಿಗೆ ತರಬೇತಿಯನ್ನು ಕೊಟ್ಟು ಅಲ್ಲಿಂದ ಏನ್ ಮಾಡ್ತಾನೆ, ಸೊ ಬೇರೆ ಬೇರೆ ಸೈಲರ್ಸ್ ಗಳಿಗೆ ಟ್ರೈನಿಂಗ್ ಅನ್ನ ಕೊಟ್ಟು ಸೊ ಸಿ ರೂಟ್ ಅನ್ನ ಕಂಡಿಡಿಯಕ್ಕೆ ಪ್ರಚೋದನೆಯನ್ನ ಕೊಡ್ತಾನೆ. ಹಾಗಾಗಿ ಆ ವ್ಯಕ್ತಿಯನ್ನ ಹೆನ್ರಿಯನ್ನ, ಸೊ ಪೋರ್ಚುಗಲ್ ನ ಯುವರಾಜ ಹೆನ್ರಿಯನ್ನ ದಿ ನ್ಯಾವಿಗೇಟರ್ ಅಂತ ಕರೀತಾರೆ ಸರ್. ಹೆನ್ರಿ ದಿ ನ್ಯಾವಿಗೇಟರ್ ಅಂತ ಕರೀತಾರೆ. ಸೊ ಅದು ಟೈಟಲ್ ಆಮೇಲೆ ಬರುತ್ತೆ ಅವನ್ಗೆ, ಹೆನ್ರಿ ದಿ ನ್ಯಾವಿಗೇಟರ್ ಅಂತ. ಇಲ್ಲೇ ತರಬೇತಿಯನ್ನ ತೆಗೆದುಕೊಂಡಿರ್ತಕ್ಕಂಥ, ಈ ಲಿಸ್ಬನ್ ನಗರದಲ್ಲೇ ತರಬೇತಿಯನ್ನ ತೆಗೆದುಕೊಂಡಿರ್ತಕ್ಕಂಥ ಬಾರ್ತೋಲೋಮಿಯೋ ಡಯಾಸ್ ಮೊದಲ ಬಾರಿಗೆ ಅತ್ಯಂತ ಪ್ರಬಲ ಹಡಗುಗಳೊಂದಿಗೆ ಏನ್ ಮಾಡ್ತಾನೆ, ತನ್ನ ಪ್ರಯಾಣವನ್ನ ಆರಂಭ ಮಾಡಿದ. ದಕ್ಷಿಣಾಭಿಮುಖವಾಗಿ ಅಂದ್ರೆ ಸೌತರ್ನ್ ಡೈರೆಕ್ಷನ್ಗೆ ಬಂದು ಟಿಪ್ ಆಫ್ ಏನ್ ಮಾಡ್ತಾನ, ಆಫ್ರಿಕಾವನ್ನ ತಲುಪ್ತಾನ ಸರ್. ಇಲ್ಲಿ ಬರ್ಬೇಕಾದ್ರೆ ಸಾಕಷ್ಟು ಕಹಿ ಘಟನೆಗಳನ್ನ ಆತ ಕಂಡಿರ್ತಾನೆ. ಹಾಗಾಗಿ ಟ್ರಾಜಡಿ ಸ್ಟೋರಿ ಅಂತ ಹೇಳ್ಕೊಂಡಿರ್ತಾನೆ ಸರ್ ಅವ. ಬಟ್ ಇಲ್ಲಿ ಯಾವಾಗ ಟಿಪ್ ಆಫ್ ಆಫ್ರಿಕಾ ಬರುತ್ತಾ ನೋಡ್ರಿ, ಆಫ್ರಿಕಾದ ತುದಿ ಇಲ್ಲಿ ಗಾಡಿ ಸಿಕ್ಕಾಪಟ್ಟೆ ಬಿರುಗಾಳಿ ಇರ್ತಾವ ಸರ್. ಅದಕ್ಕ ಅವ ಒಂದು ಬಾರ್ತೋಲೋಮಿಯೋ ಡಯಾಸ್ ಏನ್ ಮಾಡ್ತಾನಂದ್ರೆ ಇದಕ್ಕೊಂದು ಹೆಸರು ಕೊಡ್ತಾನ ಸರ್, ಕೇಪ್ ಆಫ್ ಸ್ಟಾರ್ಮ್ಸ್ ಅಂತ. ಕೇಪ್ ಆಫ್ ಸ್ಟಾರ್ಮ್ಸ್ ಅಂತ ಕೊಟ್ಟು ಇಲ್ಲಿನಿಂದ ಪೂರ್ವಕ್ಕೆ ಹೋದ್ರ ನೋಡ್ರಿ, ಇಲ್ಲಿಂದ ಪೂರ್ವಕ್ಕೆ ಹೋದ್ರೆ ಏನ್ ಸಿಗುತ್ತೆ, ಇಂಡಿಯಾ ಸಿಗುತ್ತೆ ಅನ್ನೋ ಕನ್ಫರ್ಮೇಶನ್ ಅನ್ನ ತಗೊಂಡು ಅವ ವಾಪಸ್ ಹೋಗ್ತಾನೆ. ವಾಪಸ್ ಹೋಗಿ ಹೆನ್ರಿ ಮುಂದ ಈ ಘಟನೆಯನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ ಸರ್. ಹೆನ್ರಿ ಖುಷಿಯಾಗಿ ಏನ್ ಮಾಡ್ತಾನೆ, ಆತನ ಸಹೋದರನಾಗಿರ್ತಕ್ಕಂಥ ಒಂದೇ ಜಾನ್ ಹತ್ರ ಕರ್ಕೊಂಡು ಹೋಗ್ತಾನೆ. ಆ ಜಾನ್ ಹತ್ರ ಹೋಗಿ ಈ ಟ್ರಾಜಡಿ ಸ್ಟೋರಿಯನ್ನು ಹೇಳ್ತಾನೆ ಸರ್. ಇಲ್ಲಿ ಏನ್ ಕಹಿ ಘಟನೆಗಳು ನೋಡ್ದಾವ ಅವೆಲ್ಲ ಹೇಳ್ತಾನೆ. ಹೇಳಿದಾಗ ಸೊ ಈ ಘಟನೆಯನ್ನ ಯಾರಿಗೂ ಹೇಳ್ಬೇಡ, ಜೊತೆಗೆ ಇಲ್ಲೇನದಲ್ರಿ ಈ ಕೇಪ್ ಆಫ್ ಸ್ಟಾರ್ಮ್ಸ್ ಈ ರೀತಿ ಬಿರುಗಾಳಿ ಅದ ಹಾಗದ ಅಂದ್ರ ನೆಕ್ಸ್ಟ್ ನಾವಿಗೇಟರ್ ಏನಿರ್ತಾರ ನೋಡ್ರಿ, ಅವ್ರು ನಾವಿಗೇಷನ್ ಮಾಡ್ಕೊತ ಹೋಗ್ತಾರಲ್ಲ, ಅವ್ರಿಗೆ ತೊಂದರೆ ಆಗತ್ತೆ, ಭಯ ಹುಟ್ಟಿಸ್ದಂಗ ಆಗತ್ತೆ. ಅದಕ್ಕೋಸ್ಕರ ಇದೊಂದು ನಮ್ಗೆ ಹೋಪ್ ಕೊಟ್ಟಿದೆ. ಈ ಕೇಪ್ ಆಫ್ ಸ್ಟಾರ್ಮ್ಸ್ ಅಂತ ಏನ್ ಹೆಸರು ಕೊಟ್ಟಿರಲ್ಲ, ಇದು ನಮ್ಗೊಂದು ಹೋಪ್ ಕೊಟ್ಟಿದೆ. ಏನ್ ಹೋಪ್ ಕೊಟ್ಟಿದೆ ಅಂತ ಕೇಳಿದ್ರೆ, ಸೊ ಇಲ್ಲಿಂದ ಈಸ್ಟ್ ಹೋದ್ರೆ ಇಂಡಿಯಾ ಸಿಗುತ್ತೆ ಅಂತ ಹೋಪ್ ಕೊಟ್ಟಿದೆ. ಹಾಗಾಗಿ ನಾನು ಇದಕ್ಕೆ ರಿನೇಮ್ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಏನಂತ ನಾವು ಕೇಪ್ ಆಫ್ ಗುಡ್ ಹೋಪ್ ಅಂತ ಹೆಸರು ಕೊಡ್ತಾನೆ ಸರ್. ಗುಡ್ ಹೋಪ್ ಅಂತ, ಕೇಪ್ ಆಫ್ ಗುಡ್ ಹೋಪ್ ಅಂತ ಹೆಸರು ಕೊಡ್ತಾನೆ. ಸೊ ಅಂದಿನಿಂದ ಇದು ಕೇಪ್ ಆಫ್ ಗುಡ್ ಹೋಪ್, ಆಫ್ರಿಕಾದ ದಕ್ಷಿಣ ಆಫ್ರಿಕಾದ ತುದಿಯನ್ನ ನಾವು ಕೇಪ್ ಆಫ್ ಗುಡ್ ಹೋಪ್ ಅಂತ ಕರಿತೀವಿ. ಸೊ ಈ ಜರ್ನಿಯ ನಂತರದಲ್ಲಿ ಬೇರೆ ಬೇರೆದವರು ಯಾವ ರೀತಿಯಾಗಿ ಜರ್ನಿಯನ್ನ ಸ್ಟಾರ್ಟ್ ಮಾಡಿದ್ರು ಮತ್ತು ಅಮೆರಿಕ ಯಾವ ರೀತಿ ಕಂಡಿಡಿದ್ರು, ಸೌತ್ ಅಮೆರಿಕ ಯಾವ ರೀತಿ ಕಂಡಿಡಿದ್ರು, ಆಸ್ಟ್ರೇಲಿಯಾ ಜೇಮ್ಸ್ ಕುಕ್ ಕಂಡಿಡಿತಾನೆ. ಸೊ ಕೊಲಂಬಸ್ ಮೊದಲ ಈ ಕಡೆ ನಾರ್ತ್ ಅಮೆರಿಕಾದ ಈ ವೆಸ್ಟರ್ನ್ ಐಲ್ಯಾಂಡ್ ದ್ವೀಪಗಳನ್ನ, ವೆಸ್ಟ್ ಇಂಡೀಸ್ ಐಲ್ಯಾಂಡ್ ಗಳನ್ನ ಕಂಡಿಡಿತಾನೆ. ಸೊ ಆಮೇಲೆ ಅಮೆರಿಗೋ ವೆಸ್ಪುಸಿ ಅಮೆರಿಕ ಮತ್ತು ಸೌತ್ ಅಮೆರಿಕಾಗಳನ್ನ ಕಂಡಿಡಿತಾನೆ. ಬ್ರೆಜಿಲ್ ಅನ್ನ ಕೆಬ್ರಾಲ್ ಕಂಡಿಡಿತಾನೆ 1500 ಅಲ್ಲಿ. ಸೊ ಈ ಜೇಮ್ಸ್ ಕುಕ್ ಅಂತಕ್ಕಂಥ ಆಸ್ಟ್ರೇಲಿಯಾನ ಕಂಡುಹಿಡಿತಾನೆ. ಅದು ಯಾವ ರೀತಿ ಕಂಡುಹಿಡಿದಿದ್ದಾನೆ ಅಂತಕ್ಕಂಥದ್ದು ಬೇಕಾದ್ರೆ ಒಂದು ಸಪರೇಟ್ ವಿಡಿಯೋ ಮಾಡಿ ಹಾಕೋಣ. ಈ ಕ್ಲಾಸ್ ಅಲ್ಲಿ ಅದೆಲ್ಲ ಡಿಸ್ಕಷನ್ ಬೇಡ. ಬಟ್ ನಾವು ಇಲ್ಲಿ ಡಿಸ್ಕಷನ್ ಮಾಡೋದು ಏನಂತಂದ್ರೆ ಜಿಯೋಗ್ರಫಿಕಲ್ ಫ್ಯಾಕ್ಟ್ಸ್ ಏನಿತ್ತು, ಸೊ ಯಾವ ರೀತಿ ಅವರು ಇಂಡಿಯಾನ ಕಂಡುಹಿಡಬೇಕಾಗಿತ್ತು ಅನ್ನೋ ತೋರಿಸ್ಕೊಡ್ಬೇಕಿತ್ತು. ಅದಕ್ಕೋಸ್ಕರ ನಾನು ಈ ಮ್ಯಾಪ್ ನ ನೋಡಿದೆವು. ಸೊ ಈಗ ನೋಡಿದೆವಲ್ಲ, ಇಲ್ಲಿ ನೋಡಿ ಒಂದೊಂದು ಮೌಂಟನ್ಸ್ ಗಳನ್ನ ನೋಡ್ಕೊತ ಹೋಗೋಣ. ಸೊ ವಿಶೇಷವಾಗಿ ಅವಾಗೇ ನೋಡಿದೆವು. ಸೊ ಇದು ಏಷ್ಯಾ ಪಾರ್ಟ್, ಇದು ಯುರೋಪ್ ಪಾರ್ಟ್. ಇಲ್ಲಿ ನಾವು ವಿಶೇಷವಾಗಿ ನೋಡ್ಕೊತ ಬಂದಾಗ ನಾನು ಆಗ್ಲೇ ಹೇಳಿದ್ದೆ, ಏಷ್ಯಾವನ್ನ ಯುರೋಪ್ ನಿಂದ ಬೇರ್ಪಡಿಸೋದು ಇಲ್ಲಿ ಯುರಾಲ್ ಮೌಂಟನ್ಸ್ ಬರ್ತವೆ, ಯುರಾಲ್ ಮೌಂಟನ್ಸ್. ಅದೇ ರೀತಿ ಈ ಕಡೆ ಏನ್ ಬರುತ್ತಾ, ಕ್ಯಾಸ್ಪಿಯನ್ ಸಿ ಬರುತ್ತೆ ಅಂತ ಹೇಳಿದೆ. ಸೊ ಈ ಕಡೆ ಏನ್ ಬರ್ತದ, ಬ್ಲಾಕ್ ಸಿ ಬರ್ತದ ಅಂತ ಹೇಳಿದೆ ಸರ್. ಇಲ್ಲಿ ಏನ್ ಬರುತ್ತಾ, ಬ್ಲಾಕ್ ಸಿ ಬರುತ್ತೆ. ಬ್ಲಾಕ್ ಸಿ ಮತ್ತು ಕಾಕ್ಸಸ್ ಮೌಂಟನ್ಸ್ ಗಳ ನಡುವೆ ಏನ್ ಬರ್ತದ, ಸಾರಿ, ಬ್ಲಾಕ್ ಸಿ ಮತ್ತು ಕ್ಯಾಸ್ಪಿಯನ್ ಸಿ ಗಳ ನಡುವೆ ಕಾಕ್ಸಸ್ ಮೌಂಟನ್ಸ್ ಬರ್ತಾವ ಅಂತ ಹೇಳಿದ್ದೆ. ಆ ಮ್ಯಾಪ್ ನಲ್ಲಿ ನಮ್ಗೆ ಏನ್ ಕಾಣಲಿಲ್ಲ, ಪ್ಲೇಸ್ಮೆಂಟ್ಸ್ ಗಳು ಇವು ಕಾಣಲಿಲ್ಲ. ಸೊ ಹಾಗಾಗಿ ಈಗ ನಾವು ಆ ಕಾನ್ಸೆಪ್ಟ್ ನೋಡ್ಕೊತ ಬರ್ತಾ ಇದ್ದೀವಿ. ಸೊ ಒಂದು ಕ್ಯಾಸ್ಪಿಯನ್ ಸಿ, ಇನ್ನೊಂದು ಬ್ಲಾಕ್ ಸಿ. ಇಲ್ಲಿ ಯುರಾಲ್ ಮೌಂಟನ್ಸು, ಕ್ಯಾಸ್ಪಿಯನ್ ಸಿ, ಕಾಕ್ಸಸ್ ಮೌಂಟನ್ಸು, ಬ್ಲಾಕ್ ಮೌಂಟನ್ಸು ಯುರೋಪ್ ಮತ್ತು ಏಷ್ಯಾವನ್ನ ಏನ್ ಮಾಡ್ತಾವ ಸರ್, ಡಿವೈಡ್ ಮಾಡ್ತಾವ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಏಕೈಕ ಲ್ಯಾಂಡ್ ರೂಟ್ ನೋಡ್ರಿ, ಇಲ್ಲ ತೋರಿಸ್ತಾ ಇದೆ ನೋಡಿ, ಏಕೈಕ ಲ್ಯಾಂಡ್ ರೂಟ್ ಇಲ್ಲಿ ಬರುತ್ತೆ ನೋಡ್ರಿ, ಟರ್ಕಿ. ಇದು ಟರ್ಕಿ ಸಮ್ ಪಾರ್ಟ್ ಮಾತ್ರ ಇಲ್ಲಿ ಏನದ
ಯುರೋಪ್ನಾಗ ಸರ್, ಉಳಿದೆಲ್ಲ ಟರ್ಕಿ ಏನದ ಏಷ್ಯಾದಾಗ ಬರುತ್ತೆ. ಸೊ ಹಾಗಾಗಿ ಈ ಟರ್ಕಿ ಅಂತಕ್ಕಂಥದ್ದು ಏಕೈಕ ಲ್ಯಾಂಡ್ ರೂಟ್ ಆಗಿತ್ತು ನಮ್ದು ಯುರೋಪ್ ಮತ್ತು ಏಷ್ಯಾ ನಡುವ ಅಂತಕ್ಕಂಥದ್ದು ನೋಡ್ತೀವಿ ಸರ್. ಇದೊಂದು ಪ್ಲೇಸ್. ಇನ್ನೊಂದು ಪ್ಲೇಸ್ ಆಗ್ಲೇ ಹೇಳಿದೆ ನಿಮ್ಗಲ್ಲಿ ಮ್ಯಾಪ್ ಅಲ್ಲಿ ಕಂಡಿರ್ಲಿಲ್ಲ, ಇದು ಯುನೈಟೆಡ್ ಕಿಂಗ್ಡಮ್, UK ಅಂತ ಹೇಳ್ತೀವಲ್ಲ ಅದು ಇಂಗ್ಲೆಂಡ್. ಸೊ ಇಲ್ಲಿ ಫ್ರಾನ್ಸ್ ಬರುತ್ತೆ ಅಂತ ಹೇಳಿದೆ, ಇಲ್ಲಿ ಸ್ಪೇನ್ ಬರುತ್ತೆ ಅಂತ ಹೇಳಿದ್ದೆ ನೋಡ್ರಿ, ಈಗ ಇಲ್ಲಿ ಐತಿ ನೋಡ್ರಿ ಸ್ಪೇನ್. ಇಲ್ಲಿ ಪೋರ್ಚುಗಲ್ ಬರುತ್ತೆ ಅಂತ ಹೇಳಿದೆ ಸರ್. ನಾ ಸ್ಪೇನ್ ಒಳಗ ಸಮ್ ಪಾರ್ಟ್ ಏನದ ಪೋರ್ಚುಗಲ್ ಅದ ಇಲ್ಲಿ ಅಂತ ನೋಡ್ತೀವಿ ಸರ್. ಈ ಪೋರ್ಚುಗಲ್ ನ ರಾಜಧಾನಿನೇ ಲಿಸ್ಬನ್. ಇಲ್ಲಿಂದಾನೆ ಏನ್ ಮಾಡಿದ್ರು ಅವರು ನ್ಯಾವಿಗೇಷನ್ ಇದು ಸ್ಟಾರ್ಟ್ ಆಗಿತ್ತು ಅಂತ ನೋಡಿದವು ಸರ್. ಓಕೆ, ಇಲ್ಲಿ ನೋಡಿ. ಸೊ ಯಾವಾಗ ಇಲ್ಲಿ ಪೋರ್ಚುಗಲ್ ನಿಂದ ಅವರು ಜರ್ನಿ ಸ್ಟಾರ್ಟ್ ಮಾಡ್ತಾರೆ ನೋಡ ಇವಾಗ. ಸೊ ಬರ್ತೋಲೋಮಿಯಾ ಡಯಾಜನ ನಂತರದಲ್ಲಿ ನ್ಯಾವಿಗೇಷನ್ ಅನ್ನು ಸ್ಟಾರ್ಟ್ ಮಾಡಿದವನು ವಾಸ್ಕೋ ಡ ಗಾಮಾ ಸರ್. ಯಾರೇ ವಾಸ್ಕೋ ಡ ಗಾಮಾ. ಈ ವಾಸ್ಕೋ ಡ ಗಾಮಾ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಂದ್ರೆ, ಸೊ ಭಾರತದ ಕಡೆಗೆ ಅಂದ್ರೆ ಈ ಬರ್ತೋಲೋಮಿಯಾ ಡಯಾಜನು ಅನುಸರಿಸಿರುವ ಮಾರ್ಗವನ್ನೇ ಅನುಸರಿಸ್ಕೊಂಡು ಬರ್ತಾನ ಸರ್ ಈತನು ಕೂಡ. ಸೊ ಬಂದ್ ಏನ್ ಮಾಡ್ತಾನ, ಕೇಪ್ ಆಫ್ ಗುಡ್ ಹೋಪ್ ಅನ್ನ ತಲುಪ್ತಾನೆ. ಈ ಕೇಪ್ ಆಫ್ ಗುಡ್ ಹೋಪ್ ಅನ್ನ ತಲುಪಿ ನಂತರ ಏನ್ ಮಾಡ್ತಾನ, ಮೆಡಗಾಸ್ಕರ್ ಬರ್ತಾನ ಸರ್. ಈ ಮೆಡಗಾಸ್ಕರ್ ಬಂದಾಗ ಇಲ್ಲೊಬ್ಬ ಗುಜರಾತಿನ, ಸೊ ಇಂಡಿಯಾದ ಅಂದ್ರೆ ಭಾರತದ ಗುಜರಾತಿನ ಒಬ್ಬ ವ್ಯಕ್ತಿ ಸಿಗ್ತಾನೆ, ಮುಸ್ಲಿಂ ವ್ಯಕ್ತಿ. ಅವನ ಹೆಸರು ಅಬ್ದುಲ್ ಮಜೀದ್ ಅಂತ. ಆ ಅಬ್ದುಲ್ ಮಜೀದನ ಸಪೋರ್ಟ್ ಅನ್ನ ತಗೊಂಡು ಅವ ಇಂಡಿಯಾ ಕಡೆ ಬರ್ತಾನ ಸರ್. ಇನ್ನೇನ್ ಇಂಡಿಯಾ ನಿಯರ್ ಇರ್ತದ, ಸೊ ಅಬ್ದುಲ್ ಮಜೀದನ್ನ ಕಲಾಸ್ ಮಾಡ್ತಾರ ಸರ್ ಅವ್ರು. ಯಾಕೆ ಸಾಯ್ ಹೊಡೆದ್ರು ಅಂತಂದ್ರ, ಇನ್ನೊಬ್ರು ಸಹಾಯದೊಂದಿಗೆ ನಾವು ಇಲ್ಲಿ ಬಂದೀವಿ ಅಂತ ಇತಿಹಾಸದಾಗ ಉಳಿಬಾರ್ದು ಅಂತ ಒಂದು ಉದ್ದೇಶ ಆದ್ರ, ಎರಡನೇದ್ದು ಈ ವ್ಯಕ್ತಿ ಇನ್ನೊಬ್ರು ಯುರೋಪಿಯನ್ಸ್ ಬಂದ್ರು ಕೂಡ ಇವ್ರು ಏನ್ ಮಾಡ್ತಾರ, ಈ ಸಿ ರೂಟ್ ಅನ್ನ ಮತ್ತೆ ಹೇಳ್ಕೊಟ್ರ ಅಂದ್ರೆ ನಮ್ಗೆ ಕಷ್ಟ ಆಗ್ತದ ಅಂತೇಳಿ ಅವನನ್ನ ಸಾಯ್ ಹೊಡಿತಾರ ಸರ್. ಸಾಯ್ ಹೊಡೆದು ಇವ ಸೊ 1498ಗೆ ಏನ್ ಮಾಡ್ತಾನೆ, ಕಲ್ಲಿಕೋಟೆಯನ್ನ ತಲುಪ್ತಾನ ಸರ್. ಕಲ್ಲಿಕೋಟೆ ಅಥವಾ ಕುಜಿಕೋಟೆ ಅಂತ ಕರಿತೀವಿ, ಕಲ್ಲಿಕೋಟೆ ಅಥವಾ ಕುಜಿಕೋಟೆ ಅಂತ ಕರಿತೀವಿ. ಇಲ್ಲಿ ಬಂದ್ ತಲುಪ್ತಾನ ಸರ್. ಯಾವಾಗ ಇಲ್ಲಿ ಬಂದ್ ತಲುಪ್ತಾನೋ ಆವಾಗ ಈ ಇಂಡಿಯಾದ ಈ ಕೇರಳದ ಈ ಕಲ್ಲಿಕೋಟೆ ಭಾಗವನ್ನ ರೂಲ್ ಯಾರು ಮಾಡ್ತಿರ್ತಾರಂತಂದ್ರೆ, ಇಲ್ಲಿ ಜಮೋರಿಯನ್ ಮನೆತನದ ವ್ಯಕ್ತಿ ರೂಲ್ ಮಾಡ್ತಿರ್ತಾನ ಸರ್. ಯಾರ್ರಿ, ಜಮೋರಿಯನ್ ಅಂತಕ್ಕಂತ ಮನೆತನದ ವ್ಯಕ್ತಿ ರೂಲ್ ಮಾಡ್ತಿರ್ತಾನೆ. ಅವನ ಹೆಸರೇ ಮನ ವಿಕ್ರಮ ಅಂತ. ಯಾರ್ರಿ, ಮನ ವಿಕ್ರಮ ಅಂತ ರೂಲ್ ಮಾಡ್ತಿರ್ತಾನ ಸರ್. ಈ ಮನ ವಿಕ್ರಮ ಏನ್ ಮಾಡ್ತಾನಂದ್ರೆ, ಈತನನ್ನ ಅತ್ಯಂತ ಆದರದಿಂದ ಸ್ವಾಗತವನ್ನ ಮಾಡ್ಕೋತಾನೆ. ಯಾರನ್ನ, ಈ ಒಂದು ವಾಸ್ಕೋ ಡ ಗಾಮನನ್ನು. ಅವಾಗ ವಾಸ್ಕೋ ಡ ಗಾಮ ಭಾರತದ ಕಲ್ಲಿಕೋಟೆ ಅಥವಾ ಕೋಜಿಕೋಟೆಯನ್ನ ತಲುಪಿದಾಗ ಭಾರತದೊಂದಿಗೆ ವ್ಯಾಪಾರವನ್ನ ಯಾರು ಮಾಡ್ತಿದ್ರು ಮೊದಲು, ವಿದೇಶಿಯರು ಅಂತ ಕ್ವಶನ್ ಕೇಳ ಸರ್. ಹಾಗಾಗಿ ಈ ಪೋರ್ಚುಗೀಸರು ಭಾರತಕ್ಕೆ ಬರೋಕ್ಕಿಂತ ಮುಂಚೆ ಭಾರತವು ವಿದೇಶಿಯ ವ್ಯಾಪಾರ ಇತ್ತು. ಯಾರು ಮಾಡ್ತಿದ್ರು ಅಂತಂದ್ರ ಈ ಅರೇಬಿಯನ್ ಸಿ ಮೂಲಕ. ನೋಡ್ರಿ, ಈ ಅರೇಬಿಯನ್ ಸಿ ಮೂಲಕ ಈ ಅರಬ್ರು ಏನ್ ಮಾಡ್ತೀರ ಅಂದ್ರೆ ವ್ಯಾಪಾರ ಮಾಡ್ತಿರ್ ಸರ್. ಯಾವಾಗ ಇಲ್ಲಿ ಮಸಾಲೆ ಪದಾರ್ಥಗಳನ್ನ ಅರಬ್ರು ತಗೊಂಡ್ ಬಂದು ಈ ಟರ್ಕಿಯ ಏನ್ ರೂಟ್ ಅದಲ್ರಿ, ಈ ರೂಟ್ ಮೂಲಕ ಅಥವಾ ಈ ರೆಡ್ ಸಿ ರೂಟ್ ಏನದ ನೋಡ್ರಿ, ಈ ರೆಡ್ ಸಿ ರೂಟ್ ಇದ್ರ ಮೂಲಕ ತಗೊಂಡ್ ಬಂದು ಏನ್ ಮಾಡ್ತಿರೋ, ಸೊ ಯುರೋಪಿನಾದ್ಯಂತ ಮಾರ್ತಿರ್ ಸರ್. ಅವಾಗ ಮೊನೋಪಾಲ್ಸಿಯನ್ನ ಯಾರು ಹೊಂದಿದ್ರು ಅಂದ್ರ, ಈ ಕಡೆಯ ಮೊನೋಪಾಲ್ಸಿ, ವ್ಯಾಪಾರದ ಮೊನೋಪಾಲ್ಸಿಯನ್ನ ಸೊ ಅರಬ್ರು ಹೊಂದಿದ್ರೆ, ಯುರೋಪಿನಲ್ಲಿ ಸೇಲ್ ಮಾಡ್ತಕ್ಕಂತ ಮೊನೋಪಾಲ್ಸಿಯನ್ನ ಇಟಾಲಿಯನ್ನ ಹೊಂದಿರ್ತಾರ ಸರ್. ಯಾಕಂದ್ರೆ ಅದು ಬಂದು ಇಟಲಿಗೆ ಡಂಪ್ ಆಗ್ತಿತ್ತು, ಅಲ್ಲಿಂದ ಸೊ ಥ್ರೋಟ್ ಯುರೋಪ್ ಏನಾಗ್ತಿತ್ತು, ಸ್ಪ್ರೆಡ್ ಆಗ್ತಿತ್ತು. ಅದು ಅಂದ್ರೆ ಎಲ್ಲಾ ಕಡೆ ಕಳಿಸ್ಕೊಡಲಾಗ್ತಿತ್ತು ಅಂತ ನೋಡ್ತೀವಿ ಸರ್. ಹಾಗಾಗಿ ಅವತ್ತು ಅತಿ ರಿಚ್ ಆಗಿರ್ತಕ್ಕಂಥದ್ದು ಒಂದು ಅರಬ್ರು ಬಿಟ್ರೆ ಇವ್ರು ಇದ್ರು ಸರ್. ಯಾವಾಗ ಈ ಟರ್ಕರ್ ಇದನ್ನ ವಶಪಡಿಸ್ಕೊಂಡು ಕಮಿಷನ್ ತಿಲ್ಲಕ್ ಚಾಲು ಮಾಡ್ತಾರ, ಅವಾಗ ಟರ್ಕರು ಏನಂತಾರ ಶ್ರೀಮಂತರಾಗ್ತಾರ ಸರ್. ಈ ಟರ್ಕರ್ ಪದೇ ಪದೇ ಯುರೋಪಿಯನ್ಸ್ ಮೇಲೆ ದಾಳಿ ಮಾಡ್ತಿರ್ ಸರ್. ಹಾಗಾಗಿ ಈ ಟರ್ಕರನ್ನ ಅಥವಾ ಈ ಟರ್ಕಿಯ ರಾಷ್ಟ್ರವನ್ನ ಸಿಕ್ ಕಂಟ್ರಿ ಅಥವಾ ಸಿಕ್ ಪೀಪಲ್ ಅಂತ ಯಾವತ್ತು ಯುರೋಪಿಯನ್ರು ಕರಿತಿರು ಸರ್. ಇವ್ರನ್ನ ಏನಂತ ಕರಿತಿರು ಅಂತ ಕೇಳಿದ್ರೆ ಸಿಕ್ ಪೀಪಲ್ ಅಂತ ಕರಿತಿದ್ರು. ಇದು ನಮಗ್ ಕ್ವಶನ್ ಕೇಳ್ತಾನೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೆನಪಿರ್ಬೇಕಾದಂತ ಒಂದು ಕಾನ್ಸೆಪ್ಟ್. ಈ ವ್ಯಕ್ತಿ ಏನಿರ್ತಾನ ನೋಡ್ರಿ, ವಾಸ್ಕೋ ಡ ಗಾಮ, ಇಲ್ಲಿ ಬಹಳ ದಿನ ಏನ್ ಇರಲ್ಲ ಸರ್. ಅವ ಕೆಲವು ದಿನ ಇರ್ತಾನೆ. ಆದ್ರೆ ತಾನು ಮಾಡಿರ್ತಕ್ಕಂತ ವೆಚ್ಚದ ಸರಿಸುಮಾರು ಒಂದು 60 ಟೈಮ್ಸ್ ಹೆಚ್ಚಿಗೆ ಸಂಪತ್ತನ್ನ ದೋಚ್ಕೊಂಡು ಅವೇನ್ ಮಾಡ್ತಾನ, ವಾಪಸ್ ಸೊ ಅವ್ರ ದೇಶಕ್ಕೆ ಹೋದ ಅಂತ ನೋಡ್ತೀವಿ ಸರ್. ಯಾರು, ವಾಸ್ಕೋ ಡ ಗಾಮ. ವಾಸ್ಕೋ ಡ ಗಾಮ ಮತ್ತೊಂದ್ಸಲ ಇಲ್ಲಿಗೆ ಬರ್ತಾನೆ, ಇಲ್ಲೇ ಸಾಯ್ತಾನೆ. ಹಾ ರೀ. ಸೊ ಪೋರ್ಚುಗಲ್ ನಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ವ್ಯಕ್ತಿ ಅಂತಂದ್ರೆ
ಸೊ ಒಬ್ಬ ಕೆಬ್ರಾಲ್ ಬಂದು ಹೋಗಿರ್ತಾನೆ ಸರ್, ಒಂದಿಷ್ಟು ದಿನ ರೂಲ್ ಮಾಡಿ ಹೋಗ್ತಾನೆ. ಅವನ ನಂತರದಲ್ಲಿ ಭಾರತಕ್ಕೆ ಒಬ್ಬವ ವೈಸ್ರಾಯನನ್ನ ನೇಮಕ ಮಾಡೋಣ, ಇಲ್ಲಿರ್ತಕ್ಕಂಥ ಜನರನ್ನ ಕಾಪಾಡಕ್ಕೆ ಅಥವಾ ಅವರು ಗಳಿಸಿರ್ತಕ್ಕಂಥ ಈ ಒಂದು ಪ್ರದೇಶಗಳನ್ನ ಅವರು ಸಂರಕ್ಷಣೆ ಮಾಡ್ಕೊಳ್ಳಕ್ಕೆ ಮತ್ತು ಈ ಸಿ ರೂಟ್ ಅನ್ನ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಸೊ ಒಬ್ಬ ವೈಸರಾಯನನ್ನು ನೇಮಕ ಮಾಡ್ತಾರೆ ಸರ್. ಜೊತೆಗೆ ಇಲ್ಲಿ ಒಂದು 2 ಕ್ವಶನ್ಸ್ ಆಗಿವೆ. ಸೊ ಒಂದೇದು ಏನ್ ಕೇಳ್ತಾನಂತಂದ್ರೆ, ಒಂದನೇ ಕ್ವಶನ್, ಭಾರತದೊಂದಿಗೆ ಅವರು ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ಅವರೊಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಸರ್. ಎಲ್ಲಾ ಕಡೆನು ಏನ್ ಹೇಳ್ತಾರ, ನಾವು ಪೂರ್ವದತ್ತ ಅಥವಾ ಭಾರತದ ಕಡೆಗೆ ಮಸಾಲೆ ಪದಾರ್ಥವನ್ನು ಹುಡುಕಿಕೊಂಡು ಹೋಗಿದ್ದೇವೆ ಅನ್ನುವಂತ ವ್ಯಾಖ್ಯೆ ಹೇಳ್ತಾರೆ. ಇದ್ರ ಜೊತೆಗೆ ಈ ಸೂಯಿ ರೂಟ್ ಅನ್ನ ನಮಗೆ ಸೇರಿದ್ದು, ಇದು ಮೊನೋಪೊಲ್ಸಿ ನಮಗೆ ಸೇರಿದ್ದು ಅಂತ ಸೊ ಇಟಲಿ ದೇಶದ ಪೋಪನಾಗಿರ್ತಕ್ಕಂಥ ಪೋಪ್ ಬಾಲನಿಂದ ಏನ್ ಮಾಡ್ತಾರ, ಕರ್ತಜ್ ಅಂತಕ್ಕಂಥ ಒಂದು ಪತ್ರವನ್ನ ತಗೊಂಡೋಗ್ತಾರ ಸರ್. ಏನ್ ಮಾಡ್ತಾರ, ಕರ್ತಜ್ ಅಂತಕ್ಕಂಥ ಪತ್ರ. ಇವತ್ತು ಹೆಂಗ್ ಪೆಟೆಂಟ್ ಅಂತ ಕರಿತೀವಿ ನೋಡ್ರಿ, ಇದು ಇವ್ರಿಗೆ ಸಂಬಂಧಿಸಿದ್ದು ಅಂತ ಹೇಳ್ತೀವಿ ನೋಡ್ರಿ, ಇವರೇ ಕಂಡಿಡಿದ್ದು ಇವರೇ ಯೂಸ್ ಮಾಡ್ಬೇಕು ಅಂತ ಏನ್ ಪೆಟೆಂಟ್ ಕೊಡ್ತೀವಿ ನೋಡ್ರಿ, ಹಂಗ ಅವತ್ತಿನ ದಿನ ಈ ರೂಟು ಈ ವ್ಯಾಪಾರದ ಪೆಟೆಂಟ್ ಅನ್ನ ಯಾರು ತೋತಾರ ಅಂದ್ರೆ ಪೋರ್ಚುಗೀಸರು ತೋತಾರ ಸರ್. ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ನಮ್ಗೆ ಗೊತ್ತಿರಬೇಕು. ಆ ನಂತರದಲ್ಲಿ ಭಾರತಕ್ಕೆ ಏನ್ ಮಾಡ್ತಾರ, ವೈಸರಾಯರನ್ನ ನೇಮಕ ಮಾಡ್ಕೊತ ಬರ್ತಾರ ಅಂತ ನೋಡ್ತೀವಿ. ಹಾಗೆ ನೇಮಕವಾದ ಸೊ ಪೋರ್ಚುಗೀಸರ ಮೊದಲ ವೈಸರಾಯ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಅಂತ ನೋಡ್ತೀವಿ ಸರ್. ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ, ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ, ಫಸ್ಟ್ Portuguese of Viceroy of India. He was the first Portuguese Viceroy of India. He adopted blue water policy, means Neela Jalaniti. Neela Jalaniti adopted blue water policy. What is policy? Indian Ocean illa nodri, to establish the supremacy of the Portuguese in the Indian Ocean. ಇಂಡಿಯನ್ ಓಷನ್ ಅಲ್ಲಿ ಸುಪ್ರಿಮಸಿ ಯಾವ್ದಿರ್ಬೇಕು ಅಂತ ಕೇಳಿದ್ರೆ ಪೋರ್ಚುಗೀಸ್ ಇರದೇ ಇರಬೇಕು ಅಂತಕ್ಕಂಥ ಕಾನ್ಸೆಪ್ಟ್. ಅದರ್ ದ್ಯಾನ್ ಲ್ಯಾಂಡ್, ಅವನಿಗೆ ಲ್ಯಾಂಡ್ ಮೇಲೆ ಆಸೆ ಇರಲಿಲ್ಲ ಸರ್, ಭಾರತದ ಲ್ಯಾಂಡ್ ಮೇಲೆ ಆಸೆ ಇರಲಿಲ್ಲ. ಸೊ ಇಂಡಿಯನ್ ಓಷನ್ ಮೇಲೆ ಆಸೆ ಬಹಳ ಇತ್ತು, ಅದಕ್ಕೋಸ್ಕರ ಬ್ಲೂ ವಾಟರ್ ಪಾಲಿಸಿ ತರ್ತಾನೆ, ಒಂದು ಮೊನೋಪಾಲಿಸಿಯನ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಸೊ ಈ ನೀರೊಳಗ ಅಥವಾ ಇಂಡಿಯನ್ ಓಷನ್ ಒಳಗ ಯಾರೂ ತಿರುಗಾಡಂಗಿಲ್ಲ ವಿತೌಟ್ ಸೊ ಫ್ರೆಂಚ್ ಇದು ಪೋರ್ಚುಗೀಸರ ಒಂದು ಪರ್ಮಿಷನ್ ಇಲ್ಲದೆ ಅಂತ ಹೇಳ್ತಾನೆ ಸರ್. ಆ ರೀತಿಯಾಗಿರ್ತಕ್ಕಂಥ ಒಂದು ಪಾಲಿಸಿಯನ್ನ ಅಡಾಪ್ಟ್ ಮಾಡ್ಕೋತಾನ. ಸೊ ಬ್ಲೂ ವಾಟರ್ ಪಾಲಿಸಿ ಅಂತ ಕರಿತೀವಿ, ಅದಕ್ಕೆ ನೀಲ ಜಲನೀತಿ ಅಂತ ಕರಿತೀವಿ. ಸೊ ಒಂದ್ ಕಾನ್ಸೆಪ್ಟ್ ನಾವು ಇಲ್ಲಿ ನೋಡ್ಕೋಬಹುದು. ಇದ್ರ ಮೂಲಕ ಅವ ಇನ್ನೊಂದನ್ನ ಗಳಿಸ್ತಾನೆ. ಏನಂತ ಕೇಳಿದ್ರೆ, ಈ ಒಂದು ಪರ್ಷಿಯನ್ ಹಾರ್ಸ್ ಟ್ರೇಡ್, ಅವತ್ ಭಾರಿ ಇನ್ಕಮ್ ಹೊಂದಿರತಕ್ಕಂಥ ಒಂದು ಹಾರ್ಸ್ ಟ್ರೇಡ್, ಇದು ಟ್ರೇಡಿಂಗ್ ಯಾವ್ದಿತ್ತು ಅಂತ ಕೇಳಿದ್ರೆ ಪರ್ಷಿಯನ್ ಹಾರ್ಸ್ ಟ್ರೇಡ್ ಇತ್ತು ಸರ್. ಸರ್ ಆ ಪರ್ಷಿಯನ್ ಇಂದ ಹಾರ್ಸ್ ಗಳನ್ನ ತಂದು ಏನ್ ಮಾಡ್ತಿರು, ಇಂಡಿಯನ್ಸ್ ಮಾರ್ತಿರು. ಅವಾಗ ಬೆಲೆ ಬಾಳ ಇತ್ತು, ಯಾಕಂದ್ರ ಈ ಕರ್ನಾಟಕದೊಳಗ 2 ಮನೆತನಗಳು ಬರ್ತಾವ ಸರ್ ನಂಬಲ್ಲಿ. ಈ ಕರ್ನಾಟಕದೊಳಗೆ 2 ಮನೆತನ ಬರ್ತಾವ, ಬಿಜಾಪುರ. ಸೊ ಗೊತ್ತಿರ್ಲಿ, ಕರ್ನಾಟಕದಲ್ಲಿ ಈ ಕಡೆ ಗೋವಾ ಬರುತ್ತೆ, ಎಸ್. ಈ ಕಡೆ ಉತ್ತರದಲ್ಲಿ ಇಲ್ಲಿ ಬಿಜಾಪುರದ ಆದಿಲಿ ಶಾಹಿ, ಈ ಕಡೆ ಏನಂತಂದ್ರೆ ಸೊ ವಿಜಯನಗರದ ಎಂಪೈರ್. ಈ ರೀತಿ ಇರ್ತಾರೆ ಸರ್. ಇಲ್ಲಿ ವಿಜಯನಗರ ರೂಲ್ ಮಾಡ್ತಿರ್ತದ, ವಿಜಯನಗರ ಸಾಮ್ರಾಜ್ಯ. ಈ ಕಡೆ ವಿಜಾಪುರ, ಈ ಕಡೆ ಏನಂದ್ರೆ ಸೊ ಈ ಗೊತ್ತಲ್ಲ 5 ಶಾಹಿ ಮನೆತನಗಳು ರೂಲ್ ಮಾಡ್ತಿರ್ತಾವ ಸರ್. ಬಿಜಾಪುರದ ಆದಿಲ್ ಶಾಹಿ, ಬಿದರ್ನ ಬರೀದ್ ಶಾಹಿ, ಗೋಲ್ಕೊಂಡದ ಕುತುಬ್ ಶಾಹಿ, ಹೀಗೆ 5 ಶಾಹಿ ಮನೆತನಗಳು ರೂಲ್ ಮಾಡ್ತಿರ್ತಾವ ಸರ್. ಈ 2 ಮನೆತನಗಳು ಏನಂತಂದ್ರೆ ಒಂದು ಪ್ರದೇಶಕ್ಕಾಗಿ ಯಾವತ್ತೂ ಹೊಡೆದಾಡ್ತಿದ್ವು ಸರ್. ಯಾವ ಪ್ರದೇಶ ಅದು ಅಂತ ಕೇಳಿದ್ರೆ, ಸೊ ಈ ಕಡೆಯಿಂದ ಕೃಷ್ಣ, ಈ ಕಡೆಯಿಂದ ತುಂಗಭದ್ರಾ, ತುಂಗ ಮತ್ತು ಭದ್ರಾ ಕೂಡಿ ತುಂಗಭದ್ರಾ ಆಗ್ತದ. ಇದು ತುಂಗಭದ್ರಾ. ಇವೆರಡು ನಡುವರ್ಕೆ ಈ ಟ್ರಯಾಂಗಲ್ ಸೇಪ್ ಬರುತ್ತಲ್ರಿ, ಇಲ್ಲಿ ನೋಡಿ, ಇಲ್ಲಿ ಟ್ರಯಾಂಗಲ್ ಸೇಪ್ ಏನ್ ಬರುತ್ತೆ ನೋಡ್ರಿ. ಸೊ ಈ ಭೂಭಾಗ, ಈ ಟ್ರಯಾಂಗಲ್ ಸೇಪ್ ನ ಈ ಭಾಗ ಏನಂತಂದ್ರೆ ಇದಕ್ಕೆ ದೋ ಅಬ್ ಅಂತ ಕರಿತೀವಿ ಸರ್. ಏನ್ ಕರಿತೀವಿ? ದೋ ಅಬ್. ಸೊ ಇಲ್ಲಿ ಬನ್ನಿ, ಇಲ್ಲಿ ದೋ ಅಬ್ ಅಂತ ಕರಿತೀವಿ ಸರ್. 2 ನದಿಗಳು ಹರ್ಕೊಂಡು ಹೋಗ್ತಾವ, ಇಲ್ಲಿ ನೋಡಿ. ಸೊ ಒಂದ್ ಕಡೆ ಕೃಷ್ಣ, ಇನ್ನೊಂದ್ ಕಡೆ ತುಂಗಭದ್ರಾ. ಈ 2 ನದಿಗಳು ರಾಯಚೂರ್ ಹತ್ರ ಮುಂದೋಗಿ ಆಂಧ್ರ ಪ್ರದೇಶ ಕರ್ನೂಲ್ ಹತ್ರ ಕೊಡ್ತಾವ ಸರ್. ಈ ರಾಯಚೂರ್ ಹತ್ರ ಏನ್ ಮಾಡ್ಯಾವ ಅಂದ್ರೆ ಈ 2 ನದಿಗಳು ದೋ ಅಬ್ ಉಂಟು ಮಾಡ್ಯಾವ ಸರ್. ಈ ದೋ ಅಬ್ ಅಂದ್ರ ಅತಿ ಹೆಚ್ಚು ಏನ್ ಮಾಡ್ತೈತಿ ಇಲ್ಲಿ, ಸೊ ಭತ್ತ ಮತ್ತು ಗೋಧಿ, ಹತ್ತಿ, ಸೊ ಬೇರೆ ಬೇರೆ ಇಳುವರಿ ಜಾಸ್ತಿ ಬರ್ತದೆ ಸರ್ ಅಲ್ಲಿ. ಯಾಕಂದ್ರೆ ಅಲ್ಯೂಮಿನಿಯಂ ಸಾಯಿಲ್ ಇರುತ್ತೆ, ಮೆಕ್ಕಲು ಮಣ್ಣು ಇರುತ್ತೆ.
ಈ ಪ್ರದೇಶಕ್ಕೋಸ್ಕರ ಈ 5 ಶಾಹಿ ಮನೆತನಗಳು ಮತ್ತು ವಿಜಯನಗರ ಸಾಮ್ರಾಜ್ಯ ಯಾವತ್ತೂ ಹೊಡೆದಾಡತ್ತಿದ್ವು ಸರ್. ಅವಾಗ ಈ ಟೈಮಲ್ಲಿ ಸೊ ಅವ್ರಿಗೆ ಪರ್ಷಿಯನ್ ಹಾರ್ಸ್ಗಳದ್ದು ಬಹಳ ಇದು ಇತ್ತು, ಡಿಮ್ಯಾಂಡ್ ಇತ್ತು. ಸೊ ಅದಕ್ಕೆ ಅವರು ಸೊ ಜಾಸ್ತಿ ಏನಂದ್ರೆ ರೇಟ್ ಕೊಟ್ಟು ಇವ್ರು ಖರೀದಿ ಮಾಡ್ತಿದ್ರು ಪರ್ಷಿಯನ್ ಕುದುರೆಗಳನ್ನ ಅಂತ ನೋಡ್ತೀವಿ ಸರ್. ಅದರ ಮೋನೋಪಾಲ್ಸಿಯನ್ನ ಏನ್ ಮಾಡ್ತಾನ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಏನ್ ಮಾಡ್ತಾನ ತಾನು ಇಟ್ಕೋತಾನ ಸರ್. ಇದು ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾನ ಒಂದು ಸಾಧನೆ ಅನ್ಬೋದು. ಇದು ಬಿಟ್ಟರೆ ಏನ್ ಮಾಡ್ತಾನೆ, ಒಂದು 2 ಪೋರ್ಟ್ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾನ, ಒಂದು ಅಂಜೀವ್ ದ್ವೀಪದಲ್ಲಿ, ಸೊ ಇನ್ನೊಂದು ಏನಂತಂದ್ರೆ ಕಣ್ಣೂರು ಅಂತಕ್ಕಂತಲ್ಲಿ, ಕಣ್ಣೂರು ಅಂದ್ರೆ ಕೇರಳದಲ್ಲಿ ಬರುತ್ತೆ. ಸೊ ಎಂಜಲೋ ಇನ್ ಕಣ್ಣೂರು ಅಂತ ನೋಡ್ತೀವಿ ಸರ್, ಎಂಜಲೋ ಫೋರ್ಟ್ ಇನ್ ಕಣ್ಣೂರು ಅಂತ ನೋಡ್ತೀವಿ, ಸೆಂಟ್ ಎಂಜಲೋ. ಸೊ 2 ಪೋರ್ಟ್ ಗಳನ್ನ ಇವ ಏನ್ ಮಾಡ್ತಾನೆ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾನ ಅಂತ ನೋಡ್ತೀವಿ. ಇನ್ನ ಬ್ಯಾಟಲ್ ಆಫ್ ಡಿಯು ಅಂತ ನೋಡ್ತೀವಿ, ಡಿಯು ಹತ್ರ ಬ್ಯಾಟಲ್ ಮಾಡ್ತಾನೆ, ಒಂದು ಯುದ್ಧವನ್ನ ಮಾಡ್ತಾನೆ. ಸೊ ಯುದ್ಧದಲ್ಲೇ ಅವನ ಸುಪ್ರೀಮಸಿ ಬರುತ್ತೆ ಮತ್ತು ಈ ನೀರಿನ ಮೇಲೆ ಅಂದ್ರೆ ಅರಬ್ಬಿಯನ್ ಓಷನ್ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನ ಸಾಧಿಸಿ ಅರಬ್ಬರನ್ನ ಕಂಪ್ಲೀಟ್ ಆಗಿ ಓಡಿಸಿ ಕಳಿಸ್ತಾನ ಅಂತ ನೋಡ್ತೀವಿ ಇಂಡಿಯನ್ ಓಷನ್ ಇಂದ. ಸೊ ಇಲ್ಲ ಅವ್ರನ್ನ ಹೋದ್ಮೇಲೆ ಈ ಗುಜರಾತಿನ ಸುಲ್ತಾನ ಮತ್ತು ಈಜಿಪ್ತಿನ ದೊರೆ ಕೂಡಿ ಒಂದು ಜಂಟಿ ವಾರ್ ಮಾಡ್ತಾರೆ ಸರ್ ಇವ್ರ ಮೇಲೆ, ಅಲ್ಲಿ ಡಿಯೂಬಲ್ಲಿ. ಸೊ ಆ ಯುದ್ಧದಲ್ಲೂ ಕೂಡ ಏನ್ ಮಾಡ್ತಾನೆ, ಸೊ 2 ಕಡೆ ಯುದ್ಧ ನಡೀತದ. ಯಾವ ಪ್ಲೇಸ್ ಅಂತಂದ್ರೆ ಚನೂಲ್ ಮತ್ತು ದಬುಲ್ ಅಂತ. ಈ 2 ಯುದ್ಧಗಳಲ್ಲಿ ಏನ್ ಮಾಡ್ತಾನ, ಸೊ ವಿಜಯವನ್ನ ಸಾಧಿಸ್ತಾನ ಅಂತ ನೋಡ್ತೀವಿ. ಸಾಧಿಸಿ ಇಂಡಿಯನ್ ಓಷನ್ ಮೇಲೆ ಪೋರ್ಚುಗೀಸರ ಏನ್ ಮಾಡ್ತಾನ, ಒಂದು ಸುಪ್ರೀಮಸಿಯನ್ನ ಎತ್ತಿ ಹಿಡಿತಾನ ಅಂತ ನೋಡ್ತೀವಿ ಸರ್. ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಹಿಸ್ ಹಿಸ್ಟ್ರಿ ಅಂತ ನೋಡ್ತೀವಿ. ಬಟ್ ಒನ್ ಕಾನ್ಸೆಪ್ಟ್ ಏನಂತಂದ್ರೆ, ಇವ ಒಂದಿನ ಬಹಳ ನೀರಿನ ಮೇಲೆ ಬಹಳ ಆಸೆ ಇತ್ತು ಸರ್ ಅವನಿಗೆ. ಸೊ ವಾಕಿಂಗ್ ಹೋದ್ರೆ ಯಾರಾದ್ರೂ ಹೊರಗಡೆ ತಿರುಗಾಡ್ಲಕ್ ಹೋದ್ರ ಇವ ಹಡಗು ತೊಗೊಂಡ್ಕಿಸಿಂದ್ರ ಹಡಗನಾಗೆ ವಾಕಿಂಗ್ ಮಾಡ್ತಿರ್ತಾನ ಸರ್. ಒನ್ ಡೇ ಇವನ್ ಫ್ಯಾಮಿಲಿ ಪೂರ್ತಿ ಏನ್ ಮಾಡ್ತಿರ್ತಾರ, ಹಡಗು ತಗೊಂಡು ಸೊ ವಿಹರಿಸುತ್ತಾ ಹೋಗುವಾಗ ಏನ್ ಮಾಡ್ತಾರೆ, ಈಜಿಪ್ತಿನ ಒಂದು ಟೀಮ್ ಬರ್ತದೆ ಸರ್. ಅಂದ್ರೆ ಒಂದು ನಾವಿಕರು ಬರ್ತಾರೆ, ಒಂದಿಷ್ಟು ಮಂದಿ ನಾವಿಕರು ಬಂದಿರ್ತಾರೆ. ಅವಾಗ ಬಂದ್ ಇವನ್ ಮೇಲೆ ಅಟ್ಯಾಕ್ ಮಾಡಿ ಇವನನ್ನ ಏನ್ ಮಾಡ್ತಾರ, ಇಯರ್ 1509ದಾಗ ಏನ್ ಮಾಡ್ತಾರ, ಸೊ ಇವನನ್ನ ಅಲ್ಲೇ ಸಿಂಕ್ ಮಾಡ್ಬಿಡ್ತಾರ ಸರ್, ಮುಳುಗಿಸಿ ಬಿಡ್ತಾರ ಸರ್ ನೀರೊಳಗೆ. ಮುಳುಗಿಸಿದಾಗ ಇವ ಇಲ್ಲೇ ಡೆತ್ ಆದಾಗ ನಂತರ ಬಂದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ, ಸೊ ಅವನೇ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಅಂತ ನೋಡ್ತೀವಿ ಸರ್. ನೆಕ್ಸ್ಟ್ ಬಂದಿರ್ತಕ್ಕಂಥ ರೂಲರ್ ಯಾರು ಅಂತ ಕೇಳಿದ್ರೆ ಅಲ್ಬುಕರ್ಕ್ ಬರ್ತಾನೆ ಅಂತ ನೋಡ್ತೀವಿ ಸರ್. ಯಾರು ಬರ್ತಾರೆ, ಅಲ್ಬುಕರ್ಕ್. ಸೊ 1509 ನಿಂದ 1515 ತನಕ ಬರ್ತಾನ ಅಂತ ನೋಡ್ತೀವಿ ಸರ್. ಈ 1509 ನಿಂದ 1515 ತನಕ ಬರ್ತಾನೆ. ಸೊ ಇವನನ್ನ ನಾವು ರಿಯಲ್ ಫೌಂಡರ್ ಅಂತ ಕರಿತೀವಿ ಸರ್. ಏನ್ ಕರಿತೀವಿ, ರಿಯಲ್ ಫೌಂಡರ್. ಯಾಕೆ ಇವನನ್ನ ನಾವು ರಿಯಲ್ ಫೌಂಡರ್ ಅಂತ ಕರಿತೀವಿ ಅಂದ್ರೆ, ಅವ ಬರೇ ವಾಟರ್ ಮೇಲೆ ಏನ್ ಮಾಡಿದ, ಇಂಡಿಯನ್ ಓಷನ್ ಮೇಲೆ ಅವ ಕಾನ್ಸಂಟ್ರೇಷನ್ ಮಾಡಿ ಬ್ಲೂ ವಾಟರ್ ಪಾಲಿಸಿ ತಂದು ಅವ ಅಷ್ಟ ಕೆಲಸ ಮಾಡಿದ್ರೆ, ಇವ ಇಲ್ಲ ಸರ್, ಇಂಡಿಯಾದಾಗ ಮೊದಲ ಬಾರಿಗೆ ಸಾಮ್ರಾಜ್ಯ ಸ್ಥಾಪಿಸುವ ಒಂದು ಕಲ್ಪನೆಯನ್ನ ಕಂಡು ಬಂದು, ಸೊ ಇಂಡಿಯಾದಲ್ಲಿ ಏನ್ ಮಾಡ್ತಾನ, ಅವ ರೂಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಲ್ಯಾಂಡ್ ಮೇಲೆ ಅವ ಆಕ್ಯುಪೈಡ್ ಮಾಡ್ಕೋಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿರ್ತಾನ. ಅದಕ್ಕೆ ಇವನನ್ನ ರಿಯಲ್ ಫೌಂಡರ್ ಆಫ್ ಪೋರ್ಚುಗೀಸ್ ಎಂಪೈರ್ ಅಂತ ಕರಿತೀವಿ ಸರ್. ಸೊ ಇವನ್ನ ಹೆಡ್ ಕ್ವಾರ್ಟರ್ ಗಳನ್ನ ಕೊಚ್ಚಿನ್ ಅನ್ನು ಮಾಡ್ಕೋತಾನ, ಸೆಟಪ್ ಇನ್ ಹೆಡ್ ಕ್ವಾರ್ಟರ್ ಇನ್ ಕೊಚ್ಚಿನ್. ಸೊ 1905ದಾಗ ಕಾನ್ಕೋರ್ಡ್ ದ ಡಿಯು ಅಂತ ನೋಡ್ತೀವಿ. ದೆನ್ 1510 ಏನ್ ಮಾಡ್ತಾನ, ಗೋವಾ ವಶಪಡಿಸ್ಕೋತಾನ ಅಂತ ನೋಡ್ತೀವಿ ಸರ್. ಬಿಜಾಪುರ್ ಸುಲ್ತಾನ್ ನಿಂದ ಗೋವಾ ವಶಪಡಿಸ್ಕೋತಾನ. ಸೊ ಇದೊಂದು ಸ್ವಲ್ಪ ಸ್ಮಾಲ್ ಸ್ಟೋರಿ ಏನ್ ಹೇಳ್ತೀನಿ, ಏನ್ ನಡೀತು ಇಲ್ಲಿ 1510 ಒಳಗೆ ಅಂತ. ಈ ಬಿಜಾಪುರದ ಶಾಹಿ ಮನೆತನವನ್ನ ರೂಲ್ ಮಾಡ್ತಕ್ಕಂಥವ್ರು ಯಾರಾಗಿದ್ರಪ್ಪ ಅಂತ ಕೇಳಿದ್ರೆ, ಇವಾಗ ಬಿಜಾಪುರದ ಶಾಹಿ ಯೂಸುಫ್ ಆದಿಲ್ ಶಾಹಿ ರೂಲ್ ಮಾಡ್ತಿರ್ತಾನ ಸರ್. ಯಾರೇ, ಯೂಸುಫ್ ಆದಿಲ್ ಶಾ. ಸೊ ಯಾವಾಗ ಯೂಸುಫ್ ಆದಿಲ್ ಶಾ ರೂಲ್ ಮಾಡ್ತಿರ್ತಾನ ನೋಡ್ರಿ, ಆವಾಗ ಸೇಮ್ ಸಿಚುವೇಶನ್ ಅಲ್ಲಿ ನೋಡ್ರಿ, ಇಲ್ಲಿ ಬಿಜಾಪುರದ ಯೂಸುಫ್ ಆದಿಲ್ ಶಾ, ಎಲ್ಲಿ ಬಿಜಾಪುರದೊಳಗ. ಸೊ ಇಲ್ಲಿ ಬಿಜಾಪುರ ಆದಿಲ್ ಶಾ, ಯೂಸುಫ್ ಆದಿಲ್ ಶಾ ರೂಲ್ ಮಾಡ್ತಿರ್ತಾನೆ. ಈ ಕಡೆ ಆಗ ತಾನೇ ಸೊ ಅಧಿಕಾರಕ್ಕೆ ಬಂದಿರತಕ್ಕಂತ ಮಹತ್ವಾಕಾಂಕ್ಷಿ ವಿಜಯನಗರ ಸಾಮ್ರಾಜ್ಯದ ಅರಸನಾಗಿರ್ತಕ್ಕಂಥ ಶ್ರೀಕೃಷ್ಣ ದೇವರಾಯ ರೂಲ್ ಮಾಡ್ತಿರ್ತಾನೆ ಸರ್. ಜಸ್ಟ್ ಅಧಿಕಾರಕ್ಕೆ ಬಂದಿರ್ತಾನೆ ಶ್ರೀಕೃಷ್ಣ ದೇವರಾಯ. ಈ ಕಡೆ ಯೂಸುಫ್ ಆದಿಲ್ ಶಾ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿಕೊಂಡ ಮೊದಲ ಆದಿಲ್ ಶಾಹಿ ಅಂತ ಕೇಳಿದ್ರೆ ಬಿಜಾಪುರದ ಆದಿಲ್ ಶಾಹಿ ಯೂಸುಫ್ ಆದಿಲ್ ಶಾನೇ ಸರ್. ಭಾರಿ ಸ್ಟ್ರಾಂಗ್ ಇರ್ತಾನೆ. ಇವನ್ಗೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಮಹತ್ವಾಕಾಂಕ್ಷಿ ಆಗಿರ್ತಕ್ಕಂಥ ಇಬ್ರು ಭಾರಿ ಆಕಾಂಕ್ಷಿಗಳನ್ನು ಹೊಂದಿರ್ತಾರೆ. ಬಟ್ ಈ ಟೈಮಲ್ಲಿ ಏನಾಗ್ತಂತಂದ್ರೆ, ಅಲ್ಫಾನ್ಸೋ ಡಿ ಅಲ್ಬುಕರ್ಕ್, ಈ ಅಲ್ಬುಕರ್ಕ್ ಏನ್ ಮಾಡ್ತಾನಂತಂದ್ರೆ, ವಿಜಯನಗರದ ಅರಸನಾಗಿರ್ತಕ್ಕಂಥ
ಈ ಕೃಷ್ಣ ದೇವರಾಯನೊಂದಿಗೆ ನೋಡಿ, ಕೃಷ್ಣ ದೇವರಾಯನೊಂದಿಗೆ ಒಂದು ಒಪ್ಪಂದ ಮಾಡ್ಕೊತಾನ, ಸೈನಿಕ ಒಪ್ಪಂದವನ್ನ ಮಾಡ್ಕೊಂಡು ಸೊ ಅವ ಏನ್ ಮಾಡ್ಬೇಕಂತ ಗೋವಾದ ಮೇಲೆ ಅಟ್ಯಾಕ್ ಮಾಡ್ಬೇಕಂತ ಸರ್. ಅವಾಗ ವಿಜಯನಗರದ ಸುಲ್ತಾನನಾಗಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದ ಅರಸನಾಗಿರ್ತಕ್ಕಂಥ ಕೃಷ್ಣದೇವರಾಯ ಏನ್ ಮಾಡ್ತಾನಂದ್ರೆ ಅವನಿಗೆ ಸೈನಿಕ ಸಪೋರ್ಟ್ ಅನ್ನು ನೀಡ್ತಾನ ಸರ್. ಯಾರಿಗೆ? ಅಲ್ಬುಕರ್ಕನಿಗೆ. ಯಾಕಂದ್ರೆ ಅವರು ಮೊನೋಪಾಲ್ಸಿಯನ್ನು ಹೊಂದಿದ್ರು, ಹಾರ್ಸ್ ಟ್ರೇಡ್ ಮೊನೋಪಾಲ್ಸಿಯನ್ನು ಕಂಪ್ಲೀಟ್ ಆಗಿ ಅವ ವಿಜಯನಗರದೊಂದಿಗೆ ಮಾಡ್ಕೋತೀನಿ ಅಂತ ಹೇಳ್ತಾನೆ. ಉತ್ತಮ ರಿಲೇಶನ್ಶಿಪ್ ಅನ್ನು ಹೊಂದಿರ್ತಾರೆ. ಸೊ ಹಾಗಾಗಿ ಇವನಿಗೆ ಸೈನಿಕ ಸಹಾಯ ಮಾಡ್ತಾನೆ. ಸೈನಿಕ ಸಹಾಯವನ್ನ ಮಾಡಿದಾಗ ಅಲ್ಬುಕರ್ಕ್ 1510 ಏನ್ ಮಾಡ್ತಾನೆ, ಗೋವಾವನ್ನ ವಶಪಡಿಸ್ಕೊತಾನ ಸರ್. ಯಾವಾಗ ಇವ ಗೋವಾ ವಶಪಡಿಸ್ಕೊತಾನ ನೋಡ್ರಿ, ಆವಾಗ ಇಲ್ಲಿರ್ತಕ್ಕಂಥ ಯೂಸುಫ್ ಆದಿಲ್ ಶಾಹನಿಗೆ ಸಿಟ್ಟು ಬರುತ್ತೆ ಸರ್. ಯಾರಿಗೆ? ಯೂಸುಫ್ ಆದಿಲ್ ಶಾಹನಿಗೆ ಸಿಟ್ಟು ಬರುತ್ತೆ. ಅವಾಗ ಯೂಸುಫ್ ಆದಿಲ್ ಶಾ ಏನ್ ಮಾಡ್ತಾನೆ, ಶ್ರೀಕೃಷ್ಣ ದೇವರಾಯನೊಂದಿಗೆ ವಾರ್ ಮಾಡ್ತಾನೆ ಸರ್. ಅವಾಗ ಶ್ರೀಕೃಷ್ಣ ದೇವರಾಯನೊಂದಿಗೆ ಯುದ್ಧಕ್ಕೆ ಬರ್ತಾನ. ಸೊ ಯುದ್ಧಕ್ಕೆ ಬಂದ ಸಂದರ್ಭದಲ್ಲಿ ಶ್ರೀಕೃಷ್ಣ ದೇವರಾಯನು ಕೂಡ ನೇರವಾಗಿ ಯುದ್ಧದಲ್ಲಿ ಹೋಗಿ ಸೊ ಯಾರನ್ನ, ಯೂಸುಫ್ ಆದಿಲ್ ಶಾಹನನ್ನ ಸಾಯ್ಬಿಡಿತಾರ ಅಂತ ನೋಡ್ತೀವಿ ಸರ್. ಯುದ್ಧದಲ್ಲಿ ಸಾಯ್ಬಿಡ್ದು ಇವ್ರು ಗೋವಾವನ್ನ ಪಡ್ಕೊಂಡ್ರೆ, ಇವನು ಈ ಒಂದು ದೋಬ ಏನಾಗಲೇ ತೋರಿಸಿನಲ್ಲ ದೋಬ, ಆ ದೋಬ್ನ ಯಾರು ಪಡಿತಾರೆ, ಶ್ರೀಕೃಷ್ಣ ದೇವರಾಯ ಪಡ್ಕೊಂಡ ಅಂತ ನೋಡ್ತೀವಿ ಸರ್. ಇಷ್ಟು ನಾವು ಈ 1510 ಅಂದಾಗ ಗೊತ್ತಿರ್ಬೇಕು ಸರ್. 1510 ಅಂದಾಗ ನಮ್ಗೆ ಗೊತ್ತಿರ್ಬೇಕು ಗೋವಾವನ್ನ ಯಾವ ರೀತಿ ಸೊ ಬಿಜಾಪುರ್ ಸುಲ್ತಾನಿನ ವಶಪಡಿಸ್ಕೊಂಡ ಅಂತ ಕೇಳಿದ್ರೆ, ಸೊ ಅದಕ್ಕೆ ಶ್ರೀಕೃಷ್ಣ ದೇವರಾಯನ ಸಪೋರ್ಟ್ ನಿಂದ ಅಂತ ನೋಡ್ತೀವಿ ಸರ್. ಇದಾದ್ಮೇಲೆ ಮತ್ತೇನ್ ಸರ್ ಒಂದು ವಿಶೇಷತೆ ಅಂತ ಕೇಳಿದ್ರೆ, ಸೊ ಗೋವಾವನ್ನ ಸ್ಟ್ರಾಂಗ್ ಆಗಿ ಮಾಡ್ತಾನೆ. ಬಟ್ ಗೋವಾದ ಮತ್ತು ಅವನ ಆಡಳಿತ ಇರ್ತಕ್ಕಂಥ ಕಾಲೋನೀಸ್ ಗಳಲ್ಲೆಲ್ಲ ಏನ್ ಮಾಡ್ತಾನೆ, ಕ್ರಿಶ್ಚಿಯಾನಿಟಿಯನ್ನ ಜಾಸ್ತಿ ಪ್ರಾಪಗೇಟ್ ಮಾಡ್ತಾನ ಅಂತ ನೋಡ್ತೀವಿ ಸರ್. ಕ್ರಿಶ್ಚಿಯಾನಿಟಿಯನ್ನ ಪ್ರಾಪಗೇಟ್ ಮಾಡ್ತಾನೆ. ಸೊ ಈತ ಇವನ ಆಡಳಿತದಲ್ಲಿರ್ತಕ್ಕಂಥ ಪ್ರದೇಶಗಳಲ್ಲಿ ಸತಿ ಸಿಸ್ಟಮ್ ಅನ್ನ ಹಿ ಆಲ್ಸೋ ಅಬಾಲಿಶ್ಡ್ ದ ಸತಿ ಸಿಸ್ಟಮ್ ಅಂಡರ್ ಹಿಸ್ ರೀಸನಿಂಗ್ ಅಂತ ನೋಡ್ತೀವಿ ಸರ್. ಇವನ ಏನ ರೀಸನ್ ಇತ್ತಲ್ಲ, ಸೊ ಆ ಪ್ರದೇಶಗಳಲ್ಲೆಲ್ಲ ಏನ್ ಮಾಡ್ತಾನ, ಈ ಒಂದು ಇದನ್ನ ತೆಗೆದು ಹಾಕ್ತಾನ ಅಂತ ನೋಡ್ತೀವಿ. ಏನ ಸತಿ ಸಿಸ್ಟಮ್ ಅನ್ನ ತೆಗೆದು ಹಾಕ್ತಾನ ಅಂತ ನೋಡ್ತೀವಿ. ಮತ್ತೆ ಇವನ್ ಸಪೋರ್ಟ್ ಮಾಡ್ತಾನ ಸರ್. ಇಲ್ಲಿ ನೋಡ್ರಿ, ಏನ್ ಸಪೋರ್ಟ್ ಎನ್ಕರೇಜ್ ಮಾಡ್ತಾನ ಇವ ಅಂತಂದ್ರೆ, ಅವರ ಸೈನಿಕರಿಗೆ ಅಂದ್ರೆ ಸೊ ಏನ್ ಅವ್ರ ಇದ್ರೊಳಗ ಸೈನಿಕರು ಇರ್ತಾರ ನೋಡ್ರಿ, ಯಾರ್ದು ಪೋರ್ಚುಗಲ್ ನಿಂದ ಏನ್ ಬಂದ ಸೈನಿಕರು ಇರ್ತಾರಲ್ಲ, ಅವ್ರ ಸೈನಿಕರಿಗೆ ಇಂಡಿಯನ್ ವುಮನ್ ಅನ್ನ ಮ್ಯಾರೇಜ್ ಆಗ್ಲಕ್ಕ ಪರ್ಮಿಷನ್ ಮಾಡಿಸ್ತಾನ ಸರ್. ಇಲ್ಲ ಮ್ಯಾರೇಜ್ ಇಂಡಿಯನ್ ವುಮೆನ್ಸ್ ಅಂತ ಏನ್ ಮಾಡ್ತಾನ, ಪ್ರೊಪಗೇಟ್ ಮಾಡ್ತಾನ. ಮತ್ತ ಅವ್ರಿಗೆ ಕ್ರಿಶ್ಚಿಯನ್ಗೆ ಏನಂದ್ರ ಮತ ಚೇಂಜ್ ಮಾಡಿಸ್ತಾನೆ. ಮಾಡಿಸಿ ಏನಂತಂದ್ರೆ ಆ ಹುಟ್ಟೋ ಗಂಡು ಮಕ್ಕಳಿಗೆ ಮಿಲಿಟರಿದಾಗೆ ತಗೊಳ್ಳುವಂತ ಭರವಸೆಯನ್ನ ಕೊಡ್ತಾನೆ. ಸೊ ಕೊಟ್ಟು ಏನ್ ಮಾಡ್ತಾನೆ, ಕ್ರಿಶ್ಚಿಯಾನಿಟಿಯನ್ನ ಪ್ರಾಪಗೇಟ್ ಮಾಡ್ಲಕ್ಕ ಅವ ಮಾಡ್ತಾನೆ. ಯಾಕಂದ್ರೆ ಸಣ್ಣ ಸರ್ ಪೋರ್ಚುಗಲ್ ದೇಶ, ಅಲ್ಲಿ ಸೈನಿಕರು ಕಡಿಮೆ ಇರ್ತಾರೆ, ಸಂಪತ್ತು ಕಡಿಮೆ. ಇಲ್ಲಿದೆ ಸಂಪತ್ತು ತಗೊಂಡು ಇಲ್ಲಿದೆ ಎಲ್ಲ ಮಾಡಿ ಅವ್ ಮಾಡ್ಬೇಕು ಅನ್ನುವಂತ ಆಲೋಚನೆ ಇವನ ಏನ್ ಆಲೋಚನೆ ಇತ್ತು ನೋಡ್ರಿ, ಇಂಡಿಯನ್ ವುಮನ್ ಅನ್ನ ಮದುವೆ ಆಗ್ರಿ ಅಂತೇಳಿ ಅವರ ಸೈನಿಕರಿಗೆ ಸಪೋರ್ಟ್ ಮಾಡ್ತಾನ ನೋಡ್ರಿ. ಇದು ಕೂಡ ಪೋರ್ಚುಗೀಸರ ಅವನತಿಗೆ ಕಾರಣ ಆಯ್ತಾ. ಮತ್ತೆ ಪೋರ್ಚುಗೀಸರ ಅವನತಿ ಕಾರಣ ಅಂತ ಕೇಳಿದ್ರೆ ಅಲ್ಬುಕರ್ಕನ್ ನಂತರ ಯಾರೂ ಮುಂದೆ ಮಹತ್ವಾಕಾಂಕ್ಷಿಗಳು ಬರ್ಲಿಲ್ಲ ಸರ್ ಇಲ್ಲಿ. ಹಾಗಾಗಿ ಸೊ ಏನಾಯ್ತು, ಅಲ್ಬುಕರ್ಕನ ನಂತರ ಸೊ ಇವ್ರದ್ದು ಏನಂತಾರೆ ಅವನತಿ ಸ್ಟಾರ್ಟ್ ಆಯ್ತು ಅಂತ ನೋಡ್ತೀವಿ. ಬಟ್ ಇಲ್ಲಿ ಒಂದು ಪಾಯಿಂಟ್ಸ್ ನಾವು ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕು. ಯಾರು? ನೀನು ಡಿ ಚುನ್ನು ಅಂತ ನೋಡ್ತೀವಿ ಸರ್, ಅಥವಾ ಕುನ್ನು ಅಂತ ಕರಿತೀವಿ ಸರ್. ಏನ್ ಸರ್ ಇವನ್ ಬಗ್ಗೆ ವಿಶೇಷತೆ ಆಗಿ ನೆನ್ಪಿಟ್ಕೋಬೇಕು ಅಂತ ಕೇಳಿದ್ರೆ, ಇವನು ಹೆಡ್ ಕ್ವಾರ್ಟರ್ನ ಏನ್ ಮಾಡ್ತಾನೆ, ಕೊಚ್ಚಿನ್ ಟು ಗೋವಾ ತಗೊಂಡ್ ಹೋಗ್ತಾನೆ ಸರ್. ಕೊಚ್ಚಿನ್ ಟು ಗೋವಾ. ಸೊ ದಿಸ್ ಇಸ್ ದ ಒನ್ ಆಫ್ ಮೇಜರ್ ಕಾಸ್ ಅಂತ ನೋಡ್ತೀವಿ ಸರ್. ಇದಾದ್ಮೇಲೆ ಸೊ ಇವ್ರದ ಒಂದು ಡಿಕ್ಲೈನ್ಗೆ ಕಾರಣಗಳೇನು ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ನಾವು ನೋಡ್ಕೋತಾ ಬರೋಣ ಅಂತ ನೋಡ್ತೀವಿ ಸರ್. ಇವರ ಡಿಕ್ಲೈನ್ಗೆ ಕಾರಣಗಳೇನು, ಮತ್ತೆ ಇಂಪ್ಯಾಕ್ಟ್ ಆಫ್ ದ ಪೋರ್ಚುಗೀಸ್ ರೂಲ್ ಇನ್ ಇಂಡಿಯಾ ಅಂತ ನೋಡ್ತೀವಿ ಸರ್. ಇವೆರಡು ಕಾನ್ಸೆಪ್ಟ್ ಅನ್ನ ಇವಾಗ ನೋಡ್ಕೋತಾ ಹೋಗೋಣ ಸರ್.